ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ಫೇಶಿಯಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವ ಥರ ಫೇಶಿಯಲ್ ಹೆಂಗೆ ಮಾಡಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಕ್ಲೆನ್ಸರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಫ್ರೂಟ್ಸ್ ಕ್ಲೆನ್ಸರ್ ತೊಗೊಂಡು ಮಸಾಜ್ ಮಾಡ್ತಿದ್ದೀನಿ. ಇದು 2 ಇಂದ 3 ಮಿನಿಟ್ಸ್ವರೆಗೂ ಮಾಡ್ಕೊಬೇಕು ಈ ಕ್ಲೆನ್ಸರು. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಫಸ್ಟು ನೆಕ್ಕಿಗೆ ಮಾಡಬೇಕು. ನೆಕ್ಕಿಂದ ಮಾಡಿದಾದಮೇಲೆ ಅಪ್ವರ್ಡ್ಸಲ್ಲೇ ಮಾಡಬೇಕು. ನೆಕ್ ಆದಮೇಲೆ ಮತ್ತು ಅಪ್ಪರ್ ಲಿಪ್ಪು ಮತ್ತು ಚಿನ್ನು ಮಾಡಬೇಕು. ಹಾಗೆ ನೋಸ್ಗೆ ಈ ಥರನೇ ಮಾಡಬೇಕು. ಮತ್ತು ಚೀಕ್ಸ್ಗೆ ಈ ಟೈಪಲ್ಲಿ ಮಾಡಬೇಕಾಗುತ್ತೆ. ಮಸಾಜು ಈ ಥರ ಟೈಪ್ ಕೊಡಬೇಕಾಗುತ್ತೆ. 2 ಸೈಡ್ಸು ಅದೇ ಥರ ಮಾಡಬೇಕು. ಅಪ್ವರ್ಡ್ಸ್ ಮಸಾಜ್ ಮಾಡ್ಕೊಂಡು ಹೋಗಬೇಕು. ಹಾಗೆ ಚೀಕ್ಸ್ಗೆ ರೌಂಡಾಗಿ ಮಾಡಬೇಕು. ರೌಂಡಾಗಿ ಅಂದರೆ ಒಂದು ಸತಿ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಟೈಪಲ್ಲಿ ಮಸಾಜ್ ಕೊಡಬೇಕು. ಹಾಗೆ ಚೀಕ್ಸು ಮತ್ತು ಚಿನ್ಗೆಲ್ಲ ಸ್ವಲ್ಪ ಪಿಂಚಿಂಗ್ ಟೈಪಲ್ಲಿ ಸ್ಮೂತಾಗಿ ಮಸಾಜ್ ಕೊಟ್ಕೊಂಡು ಬರಬೇಕು. ಪಿಂಚ್ ಮಾಡಬೇಕು. ಹಾಗೆ ನೆಕ್ಸ್ಟು ಫೋರ್ಹೆಡ್ಡಿಂದ ಸ್ವಲ್ಪ ರೌಂಡ್ ಶೇಪಲ್ಲಿ ಕಣ್ಣಿನ ಸುತ್ತ ಮಸಾಜ್ ಮಾಡಬೇಕು. ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ. ಕಣ್ಮೇಲೆಲ್ಲ ಕಣ್ಣಿನ ಸುತ್ತಲೂ ಮಸಾಜ್ ಕೊಡಬೇಕು. ಹಾಗೆ ಫೋರ್ಹೆಡ್ನ ಲಿಪ್ ಮಾಡಬೇಕು. ಮತ್ತು ತಿರ್ಗಾ ಐಸ್ ಮೇಲೆ ಕಣ್ಣಿನ ಮೇಲೆ ಮಸಾಜ್ ಕೊಡಬೇಕು. ಈ ಥರ ಈ ಟೈಪಲ್ಲಿ ನಾನು ಮಾಡ್ತಿದ್ದೀನಲ್ಲ ಅದೇ ಟೈಪಲ್ಲಿ ಕಣ್ಣಿಗೆ ಮಸಾಜ್ ಕೊಡಬೇಕಾಗುತ್ತೆ ಸ್ವಲ್ಪ. ಮತ್ತು ಈ ಸ್ಪ್ರಿಂಗ್ ಟೈಪಲ್ಲಿ ಮಸಾಜ್ ಕೊಡಬೇಕು. ಫೋರ್ಹೆಡ್ ಮೇಲೆ ಈ ಥರ ಸ್ಪ್ರಿಂಗ್ ಟೈಪಲ್ಲಿ ಮಸಾಜ್ ಕೊಡೋದ್ರಿಂದ ಒಂಥರ ಪ್ರೆಸರ್ ಪಾಯಿಂಟು ಕೊಟ್ಟರೆ ತುಂಬ ಹಾಯ್ ಅನಿಸುತ್ತೆ. ಒಂದು ಸ್ವಲ್ಪ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಇದೆಲ್ಲ ಮಾಡೋದ್ರಿಂದ. ನೋಡಿ ನಾನು ಈ ಥರ ಮಸಾಜ್ ಮಾಡ್ತಾಯಿದ್ದೀನಿ. ನಾವು ಕಲಿಬೇಕಾದ್ರೆ ಈ ಥರ ಹೇಳ್ಕೊಟ್ಟಿದ್ರು, ಇದನ್ನೇ ಫಾಲೋ ಮಾಡ್ಕೊಂಬರ್ತಾಯಿದ್ದೀನಿ ನಾನು. ಈಗ ಕ್ಲೆನ್ಸ್ ಆಯಿತು. ಕ್ಲೆನ್ಸು 1-3 ಮಿನಿಟ್ಸ್ ಮಾಡಿದ್ರೆ ಸಾಕು. ಮತ್ತು ಇದನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ಕೊಬೇಕಾಗುತ್ತೆ. ಈಗ ನಾನು ಇದನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ತಿದ್ದೀನಿ. ಇದು ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗು ಫೇಶಿಯಲಲ್ಲಿ. ಈ ಕ್ಲೆನ್ಸರ್ಗೆ ಮತ್ತು ಸ್ಕ್ರಬ್ಗೆ ನಾವು ಸ್ವಲ್ಪ ವಾಟ್ರ್ ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫೇಶಿಯಲಲ್ಲಿ ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ಬು. ಇದು ನಾನಿಲ್ಲಿ ಆಲ್ಮಂಡ್ ಸ್ಕ್ರಬ್ ತೊಗೊಂಡಿದ್ದೀನಿ. ಇವ್ರ ಫೇಸ್ಗೆ ಫಸ್ಟಿಗೆ ಫೇಸ್ ಫುಲ್ಲು ನೀಟಾಗಿ ಅಪ್ಲೈ ಮಾಡ್ಕೊಂಬಿಡ್ಬೇಕು. ನೋಡಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫೇಸ್ ಫುಲ್ಲು ನೀಟಾಗಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಫುಲ್ಲು ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಬೇಕು. ಹಾಗೆ ಮತ್ತು ಸೇಮು ಕ್ಲೆನ್ಸ್ ಮಾಡಿದ್ವಲ್ಲ ಅದೇ ಸ್ಟೆಪ್ ಫಾಲೋ ಮಾಡಬೇಕು. ಫಸ್ಟು ನೆಕ್ಕಿಗೆ ಮಾಡ್ಕೊಬೇಕು. ನೋಡಿ ನಾನೀಗ ಮಾಡ್ತಾಯಿದ್ದೀನಿ. ಬಟ್ ಅದು ಕ್ಲೆನ್ಸಿಂಗ್ 2-3 ಮಿನಿಟ್ಸ್ ಮಾಡಿದ್ವಿ ಅಷ್ಟೇ. ಬಟ್ ಇದು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಸ್ಕ್ರಬ್ ಮಾಡಬೇಕಾದ್ರೆ ಸ್ವಲ್ಪ ಮಸಾಜ್ ಎಲ್ಲ ಜಾಸ್ತಿ ಇರುತ್ತೆ. ಇದೊಂದು 7-8 ಮಿನಿಟ್ಸ್ ಮಾಡಬೇಕು. ಇಲ್ಲಾಂದರೆ 6-5 ಮಿನಿಟ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೇಮ್ ಆವಾಗಲೇ ಹೇಗೆ ಮಾಡಿದ್ವೋ ಕ್ಲೆನ್ಸಿಂಗು ಅದೇ ಥರ ಮಸಾಜ್ ಮಾಡ್ಕೊಳ್ಬೇಕು. ಆದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿಕೊಡ್ಬೇಕಾಗುತ್ತೆ ಮಸಾಜು. 7-8 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ.
ಈಗ ಸ್ಕ್ರಬ್ಬಲ್ಲಿ ಮಸಾಜ್ ಮಾಡಿದ್ದಾಗಿದೆ. ನೆಕ್ಸ್ಟು ಅದನ್ನೆಲ್ಲ ರಿಮೂವ್ ಮಾಡ್ಕೊಬೇಕು. ಕ್ಲೀನಾಗಿ ವೆಟ್ ಟಿಶ್ಯೂ ತೊಗೊಂಡು ಕ್ಲೀನಾಗಿ ಅದನ್ನೆಲ್ಲ ರಿಮೂವ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪನೂ ಇರ್ದಿರೋ ಹಂಗೆ ಕ್ಲೀನ್ ಮಾಡ್ಕೊಬೇಕು. ನಾನಿಲ್ಲಿ ನೆಕ್ಸ್ಟು ಈಗ ಕ್ರೀಮ್ ತೊಗೊಳ್ತಾ ಇದ್ದೀನಿ. ಇದು ಮಿಕ್ಸೆಡ್ ಫ್ರೂಟ್ಸ್ ಕ್ರೀಮು. ಸ್ಕ್ರಬ್ ಆದಮೇಲೆ ಕ್ರೀಮ್ ತೊಗೊಂಡು ಮಸಾಜ್ ಮಾಡಬೇಕಾಗುತ್ತೆ. ಫೇಶಿಯಲಲ್ಲಿ ಪ್ರೊಸೀಜರೇ ಇದು. ಫಸ್ಟು ಕ್ಲೆನ್ಸರ್ ತೊಗೊಬೇಕು, ಮತ್ತು ಸ್ಕ್ರಬ್ಬು, ಆಮೇಲೆ ಮಸಾಜ್ ಕ್ರೀಮು, ಈ ಮೂರಲ್ಲೂ ಮಸಾಜ್ ಮಾಡಬೇಕಾಗುತ್ತೆ. ಈಗ ನಾನು ಮಸಾಜ್ ಕ್ರೀಮ್ ತೊಗೊಂಡು ಮಸಾಜ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಒಂದು 7 to 8 ಮಿನಿಟ್ಸ್ ಮಸಾಜ್ ಕೊಡಬೇಕಾಗುತ್ತೆ. ಇದು ಕ್ರೀಮು ಸಾಫ್ಟಾಗಿರುತ್ತೆ. ಇದು ಆರಾಮಾಗಿ ಮಸಾಜ್ ಮಾಡ್ಬೋದು. ಆದರೆ ಸ್ಕ್ರಬ್ಬು ಸ್ವಲ್ಪ ರಫ್ ಇರೋದ್ರಿಂದ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ಗೆಲ್ಲ ನೋಡ್ಕೊಂಡು ಮಾಡಬೇಕಾಗುತ್ತೆ. ಸ್ವಲ್ಪ ಸ್ಮೂತಾಗಿ ಮಾಡಬೇಕಾಗುತ್ತೆ. ಹಾರ್ಡ್ ಸ್ಕಿನ್ನವ್ರಿಗೆ ಸ್ವಲ್ಪ ಸ್ಕ್ರಬ್ಬು ಪರವಾಗಿಲ್ಲ, ಸ್ವಲ್ಪ ಮೀಡಿಯಮಾಗಿ ಮಾಡಿದ್ರೂ ಪರವಾಗಿಲ್ಲ, ಆ ಥರ ಮಾಡಬೇಕಾಗುತ್ತೆ. ಸೇಮ್ ನಾವು ಇವಾಗ ಕ್ಲೆನ್ಸಿಂಗ್ ಹೆಂಗೆ ಮಸಾಜ್ ಮಾಡಿದ್ವೋ ಅದೇ ಥರನೇ ಸ್ಟೆಪ್ಸು ಯೂಸ್ ಮಾಡಿಕೊಂಡು ಮಸಾಜ್ ಮಾಡಬೇಕಾಗುತ್ತೆ. ಆದರೆ ಇದು ಕ್ರೀಮಲ್ಲಿ ಸ್ವಲ್ಪ ಜಾಸ್ತಿ ಮಸಾಜ್ ಕೊಡಬೇಕಾಗುತ್ತೆ. ಈ ಮಸಾಜ್ ಮಾಡೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಾಗುತ್ತೆ, ಸ್ವಲ್ಪ ರಿಲ್ಯಾಕ್ಸೇಷನ್ನು ಆಗುತ್ತೆ. ಫೇಶಿಯಲ್ ಮಾಡ್ಕೊಳ್ಳೋದೇ ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಏಜ್ಡ್ ಪೀಪಲ್ಗೆಲ್ಲ ಸ್ಕಿನ್ನು ಸುತ್ಕೊಂಡಂಗಿರುತ್ತಲ್ವ, ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಫೇಶಿಯಲ್ ಮಾಡಿಸ್ಕೊಳ್ಳೋದು. ಈ ಫೇಶಿಯಲ್ಸ್ ಮಾಡೋದ್ರಿಂದ ಫೇಸು ಕ್ಲೀನ್ ಆಗುತ್ತೆ ಮತ್ತು ಸ್ಕಿನ್ನು ಗ್ಲೋ ಬರುತ್ತೆ. ಅದಕ್ಕೋಸ್ಕರನೇ ಫೇಶಿಯಲ್ ಮಾಡಿಸ್ಕೊಳ್ಳೋದು. ಆ್ಯಕ್ಚುಲಿ ಇದು ಹುಡುಗಿರ್ಗಿಂತ ವಯಸ್ಸಾದವ್ರಿಗೆ ಇಂಪಾರ್ಟೆಂಟು. ಯಾಕಂದರೆ ಸ್ಕಿನ್ನು ಸುತ್ಕೊಂಡಂಗಾಗಿರುತ್ತೆ. ಅಂಥವ್ರಿಗೆ ಫೇಶಿಯಲ್ ಮಾಡಿಸೋದ್ರಿಂದ ಒಂದು ಸ್ಕಿನ್ನು ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಫೇಶಿಯಲ್ಲು ಬೇಕು ಎಲ್ಲರಿಗೂ. ಹಾಗೆ ಈ ಹೌಸ್ ವೈಫ್ ಆಗಲಿ, ಹಾಗೆ ಕೆಲ್ಸಕ್ಕೆ ಹೋಗೋರ್ಗಾಗಲಿ, ಅವ್ರು ಡಸ್ಟಲ್ಲಿ ಓಡಾಡಿರೋದ್ರಿಂದ ಅವ್ರಿಗೆಲ್ಲ ಒಂದು ಸ್ವಲ್ಪ ಫೇಶಿಯಲ್ಲು ಅವರು ಕ್ಲೀನಪ್ ಮಾಡಿಸೋದ್ರಿಂದ ಅವ್ರ ಫೇಸು ಕ್ಲೀನಾಗುತ್ತೆ, ಹಾಗೆ ಚೆನ್ನಾಗೂ ಆಗುತ್ತೆ. ಅದಕ್ಕೋಸ್ಕರನೇ ಆ ಡಸ್ಟೆಲ್ಲ ರಿಮೂವ್ ಆಗಲಿ ಅಂತಲೇ ಈ ಫೇಶಿಯಲ್ ಮಾಡಿಸೋದು ಒಳ್ಳೆಯದೇ. ನಾನಿಲ್ಲಿ ಫೇಶಿಯಲ್ ಮಾಡ್ತಾ ಇರೋದು ಫೇಶಿಯಲ್ ಸ್ಟೆಪ್ನ ನೀಟಾಗಿ ತೋರಿಸ್ತಾ ಇದ್ದೀನಿ. ಇವಾಗ ಯಾರ್ಯಾರು ಕಲಿತಾ ಇದ್ದೀರ, ಲರ್ನರ್ಸು, ಬಿಗ್ನರ್ಸು, ಅವರೆಲ್ಲ ನೋಡ್ಕೊಳ್ಳಿ. ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮಸಾಜ್ ಮಾಡಬೇಕು ಅಂತ. ನೀವು ಅಬ್ಸರ್ವ್ ಮಾಡ್ಕೊಂಡು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ಮಾಡ್ತಾಯಿದ್ರೆ ನಿಮಗೆ ಪ್ರಾಕ್ಟೀಸು ಆಗುತ್ತೆ. ಯಾವುದನ್ನ ಕ್ರೀಮ್ ತೊಗೊಂಡು ಮಸಾಜ್ ಮಾಡ್ಬೋದು. ಎಲ್ಲೆಲ್ಲಿ ಪ್ರೆಷರ್ ಪಾಯಿಂಟ್ ಕೊಡಬೇಕು, ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನಾನು ನಿಧಾನಕ್ಕೆ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಮಸಾಜ್ ಕಂಪ್ಲೀಟ್ ಆಗಿದೆ. ಈಗ ಇದನ್ನು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ಲೀನ್ ಮಾಡ್ಕೊಳ್ದಾದ್ಮೇಲೆ ನೆಕ್ಸ್ಟು ನಾವು ಸ್ಟೀಮ್ ಕೊಡಬೇಕಾಗುತ್ತೆ. ಈ ವಿಡಿಯೋ ನೆಕ್ಸ್ಟ್ಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಸ್ಟೀಮ್ ಕೊಡೋದು ಮತ್ತು ಇದು ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ ರಿಮೂವ್ ಮಾಡೋದನ್ನೆಲ್ಲ ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನನ್ನ ಧನ್ಯವಾದಗಳು.